ನಮಸ್ಕಾರ ಮಾಡ್ತೀನಿ. ನಮಸ್ಕಾರ ಮಾಡ್ತೀನಿ. ವಿಷ್ಣು ಸಹಸ್ರನಾಮದ 17ನೇ ಶ್ಲೋಕ 17ನೇ ಶ್ಲೋಕ ಹೇಳ್ತಾ ಇದ್ದೀನಿ. ಉಪೇಂದ್ರೋ ವಾಮನಃ ಪ್ರಾಂಶುರಮೋಘ ಶುಚಿರೂರ್ಜಿತಃ ಅತೀಂದ್ರ ಸಂಗ್ರಹ ಸರ್ಗೋ ಧೃತಾತ್ಮ ನಿಯಮೋ ಯಮಃ. ಇದರಲ್ಲಿ ಸಂಧಿ ವಿಭಾಗ ಹೇಗಾಗಿದೆ ಅಂತ ಹೇಳ್ತೀನಿ. ಉಪೇಂದ್ರೋ ವಾಮನಃ ಅನ್ನೋದು ಉಪೇಂದ್ರ ವಾಮನಃ ಅಂತ ಹೇಳಿ ಸ್ಪ್ಲಿಟ್ ಆಗುತ್ತೆ. ಇದ್ರ ಮಧ್ಯದಲ್ಲಿ ಓಕಾರ ಆಗಮ ಸಂಧಿ, ಓಕಾರ ಆದೇಶ ಸಂಧಿ ಆಗುತ್ತೆ. ಮುಂದೆ ವಾಮನಃ ಪ್ರಾಂಶುಹು ಅಂತ ಹೇಳಿ ಸ್ಪ್ಲಿಟ್ ಮಾಡ್ಬೋದು. ವಾಮನಃ ಮತ್ತೆ ಪ್ರಾಂಶು ಮಧ್ಯದಲ್ಲಿ ವಿಸರ್ಗ ಸಂಧಿ ಸಾಮಾನ್ಯ ನಿಯಮ ಆಗತ್ತೆ, ಯಾಕಂದ್ರೆ ಖರ್ ಶಬ್ದ ಬಂದಿರೋದ್ರಿಂದ. ಹಾಗೂ ಇದು ಉಪದ್ಮಾನೀಯ ಆಗತ್ತೆ. ವಾಮನಃ ಪ್ರಾಂಶು ಅಂತ ಹೇಳಿ ಇದನ್ನ ಉಚ್ಚಾರ ಮಾಡ್ಬೋದು. ಪ್ರಾಂಶುರ್ ಅಮೋಘ ಶುಚಿರೂರ್ಜಿತ ಮಧ್ಯದಲ್ಲಿ ಪ್ರಾಂಶುಹು ಅಮೋಘ ಅಂತ ಹೇಳಿ ಸಂಧಿ ಆಗತ್ತೆ. ಇಲ್ಲಿ ಪ್ರಾಂಶುಹು ಅಮೋಘ ಮಧ್ಯ ರೇಫಾದೇಶ ಸಂಧಿ ಬಂದಿದೆ. ಪ್ರಾಂಶುರ್ ಅಮೋಘ ಶುಚಿರೂರ್ಜಿತ. ತಿರ್ಗಾ ಮುಂದೆ ಅಮೋಘ ಶುಚಿರೂರ್ಜಿತ ಶಬ್ದದಲ್ಲಿ ಅಮೋಘ ಶುಚಿರೂರ್ಜಿತ ಹೇಳಿ ಸ್ಪ್ಲಿಟ್ ಆಗತ್ತೆ. ಇಲ್ಲೂ ತಿರ್ಗಾ ರೇಫಾದೇಶ ಸಂಧಿ ಬಂದಿದೆ. ರೇಫಾದೇಶ ಸಂಧಿ ಯಾಕೆ ಅಂತ ಹೇಳಿದ್ರೆ ಇಚ್ಛ ಪದದ ಮುಂದೆ ಅಶ್ ಪದ ಬಂದಿರೋದ್ರಿಂದ ರೇಫಾದೇಶ ಸಂಧಿ ಆಗಿದೆ. ಮುಂದೆ ಶುಚಿರೂರ್ಜಿತ ಪದ ನೋಡಿದಾಗ ಶುಚಿಹಿ ಊರ್ಜಿತ ಅಂತ ಹೇಳಿ ಸ್ಪ್ಲಿಟ್ ಆಗುತ್ತೆ. ಇಲ್ಲೂ ಕೂಡ ರೇಫಾದೇಶ ಸಂಧಿ ಬಂದಿದೆ. ಮುಂದೆ ಮುಂದಿನ ಸಾಲು ನೋಡಿದಾಗ ಅತೀಂದ್ರ ಸಂಗ್ರಹ ಸರ್ಗೋ ಪದ ನೋಡಿದಾಗ ಅತೀಂದ್ರ ಸಂಗ್ರಹ ಅಂತ ಹೇಳಿ ಸ್ಪ್ಲಿಟ್ ಆಗತ್ತೆ. ಇಲ್ಲೂ ಅತೀಂದ್ರ ಸಂಗ್ರಹ ನೋಡಿದಾಗ ಇಲ್ಲಿ ವಿಸರ್ಗ ಸಂಧಿ ಸಾಮಾನ್ಯ ನಿಯಮ ಬರುತ್ತೆ. ಅಂದ್ರೆ ವಿಸರ್ಗದ ಮುಂದೆ ಸಾ ಬಂದಿರೋದ್ರಿಂದ ಅದರದ್ದು ಒತ್ತಕ್ಷರ ಅದಕ್ಕೆ ಬಂದು ಅದು ಸ್ಪ್ಲಿಟ್ ಆಗುತ್ತೆ. ಮುಂದೆ ಸಂಗ್ರಹ ಸರ್ಗ ಅಂತ ಹೇಳಿ ಸ್ಪ್ಲಿಟ್ ಆಗುತ್ತೆ. ಅತೀಂದ್ರ ಸಂಗ್ರಹ ಸರ್ಗೋ ಅನ್ನೋ ಪದ. ಸಂಗ್ರಹ ಸರ್ಗ ಇದು ಅದೇ ವಿಸರ್ಗ ಸಂಧಿ ಸಾಮಾನ್ಯ ನಿಯಮ ಆಗುತ್ತೆ. ಮುಂದೆ ಸರ್ಗೋ ಸರ್ಗ ಮತ್ತೆ ಧೃತಾತ್ಮ ಅಂತ ಹೇಳಿ ಆಗತ್ತೆ. ಇಲ್ಲಿ ಸರ್ಗೋ ಋತಾತ್ಮ ಅಂತ ಇರೋದ್ರಿಂದ ಓಕಾರ ಆಗಮ ಆದೇಶ ಸಂಧಿ ಆಗತ್ತೆ. ಮತ್ತೆ ಮುಂದೆ ಧೃತಾತ್ಮ ಮತ್ತೆ ನಿಯಮ ಮಧ್ಯ ಯಾವುದು ಸಂಧಿ ಆಗಿಲ್ಲ. ನಿಯಮೋ ಯಮಃ ಅನ್ನೋದು ನಿಯಮ ಮತ್ತೆ ಯಮಃ ಅಂತ ಹೇಳಿ ಸ್ಪ್ಲಿಟ್ ಆಗುತ್ತೆ. ಇಲ್ಲೂ ತಿರ್ಗಾ ಓಕಾರ ಆದೇಶ ಸಂಧಿ ಆಗುತ್ತೆ. ಇಷ್ಟು ಸಂಧಿ. ಧೃತಾತ್ಮನ್ ಶಬ್ದ ಆತ್ಮನ್ ಶಬ್ದ ತರ ಹೋಗುತ್ತೆ. ಧೃತಾತ್ಮ ಧೃತಾತ್ಮಾನೋ ಧೃತಾತ್ಮಾನಃ ಧೃತಾತ್ಮಾನಂ ಧೃತಾತ್ಮಾನಂ ಧೃತಾತ್ಮಾನೋ ಧೃತಾತ್ಮಾನಃ ಧೃತಾತ್ಮನಃ ಧೃತಾತ್ಮನಾ ಧೃತಾತ್ಮನೇ ಧೃತಾತ್ಮನಃ ಧೃತಾತ್ಮನಃ ಧೃತಾತ್ಮನಿ ಧೃತಾತ್ಮಭಿಃ ಧೃತಾತ್ಮಭಿಃ ಧೃತಾತ್ಮನಾ ಧೃತಾತ್ಮಶು ಧೃತಾತ್ಮನೋಃ ಧೃತಾತ್ಮಭ್ಯಾಂ ಧೃತಾತ್ಮಭ್ಯಃ.